ಇದೀಗ ಈ ವರ್ಷದ ಕ್ರಿಯೇಟಿವ್ ಆವಿರ್ಭಾವದ ಪರಿಕಲ್ಪನೆ ಸಿಂಧೂರ ಸಂಭ್ರಮದ ದೃಶ್ಯ ಚಿತ್ರಣ. ಅದಾದ ಬಳಿಕ 150ನೇ ವರ್ಷ ಆಚರಿಸುತ್ತಿರುವ ವಂದೇ ಮಾತರಂ ಗೀತೆಗೆ 150 ವಿದ್ಯಾರ್ಥಿ ಗಾಯಕರಿಂದ ರಾಷ್ಟ್ರಭಕ್ತಿಯ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯ ಗೌರವಾರ್ಪಣೆಯನ್ನು ಕಣ್ಣು ತುಂಬಿಕೊಳ್ಳೋಣ. ಮಧುರ ಗೀತೆಗೆ ಕಿವಿಯಾಗೋಣ. 4 ಯುಗಗಳ ಪ್ರಜ್ಞೆ ಇದೆ. ಇಲ್ಲಿಯ ಪುಣ್ಯಭೂಮಿಯಲ್ಲಿ ಋಷಿಮುನಿಗಳು ಪರಲೋಕವನ್ನು ಹೊಂದಲು ತಪಸ್ಸನ್ನಾಚರಿಸುತ್ತಾರೆ. ಯಾಜಕರು ಯಜ್ಞವನ್ನಾಚರಿಸುತ್ತಾರೆ. ದಾನಿಗಳು ದಾನ ಮಾಡುತ್ತಾರೆ. ಹೆತ್ತವರಲ್ಲಿ, ಗುರು ಹಿರಿಯರಲ್ಲಿ, ಪ್ರಕೃತಿಯಲ್ಲಿ ದೈವತ್ವವನ್ನು ಗುರುತಿಸುತ್ತಾರೆ. ಮರುಗುವ ಮನಸ್ಸಿಗೆ ಸಾಂತ್ವನ ನೀಡುತ್ತಾರೆ. ಅಶಕ್ತರಿಗೆ ಆಸರೆಯಾಗುತ್ತಾರೆ. ಮಾನವ ಜನ್ಮ ಶ್ರೇಷ್ಠವಾದುದು, ಮಾನವೀಯತೆ ಪವಿತ್ರವಾದದ್ದು ಎಂಬ ಸಾರವನ್ನು ಜಗತ್ತಿಗೆ ಸಾರುತ್ತಾರೆ. ಒಟ್ಟಿನಲ್ಲಿ ಇದು ಸ್ವರ್ಗ ಮೋಕ್ಷಗಳಿಗೆ ಸನ್ಮಾರ್ಗ ತೋರುವ ಕರ್ಮಭೂಮಿ. ಭಾರತ ವರ್ಷ ಜಂಬೂ ದ್ವೀಪದಲ್ಲೇ ಶ್ರೇಷ್ಠವಾದುದು. ಮಾನವರ ಏಳಿಗೆಯನ್ನು ಕಂಡು ದಾನವರು ಸಹಿಸುವುದುಂಟೆ. ಪರರ ರಕ್ತವ ಬಸಿಯಲು ಹಪಹಪಿಸುವ, ಕ್ಷಣಿಕ ಲಾಭಕ್ಕಾಗಿ ಸರ್ವನಾಶ ಬಯಸುವ ರಕ್ತ ಪಿಪಾಸುಗಳಿಗೆ ಭಾರತದ ಶ್ರೇಷ್ಠತೆಯನ್ನು ಜೀರ್ಣಿಸಿಕೊಳ್ಳುವುದು ಅಸಾಧ್ಯ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂಬಂತೆ ನುಡಿಯುವ ನುಡಿಯಲ್ಲೂ ಹೊತ್ತ ಭೂಮಿಯಲ್ಲೂ ಮಾತೃತ್ವವನ್ನು ಕಾಣುವವರು ಭಾರತೀಯರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದ ರಾಮನ ನಾಡಿನವರಾದ ನಮ್ಮ ಭಾರತ ಮಾತೆಯ ಪ್ರತಿನಿಧಿಗಳಂತಿರುವ ಮಾತೆಯರ ಸಿಂಧೂರವನ್ನೇ ಅಳಿಸುವ ಪ್ರಯತ್ನ ನಡೆದೇ ಹೋಯಿತಲ್ಲ. ಹೆತ್ತಪ್ಪೆಯಂತೆ ಕಾಣುವ ಹೊತ್ತಪ್ಪೆಯ ತನುಜಾತೆಯರ ಸಿಂಧೂರವಡಿಸಿದ ಅಧಮರ ದಮಣಿಸಿದ ನಮ್ಮ ವೀರ ಯೋಧರ ಸಾಹಸವೇ ಸಿಂಧೂರ ಸಂಭ್ರಮ. ದುಷ್ಟಶಕ್ತಿಗಳ ದುಷ್ಟಕೂಟವನ್ನು ಕುಟ್ಟಿ ಪುಡಿಗೈದ ಭಾರತ ಮಾತೆಯ ವೀರಪುತ್ರರಾದ ಧೀರ ಯೋಧರ ಗುಣಗಾನವೇ ಸಿಂಧೂರ ಸಂಭ್ರಮ. ಅಸುರ ಮನಸ್ಸಿನ ದುಷ್ಟ ಪ್ರವೃತ್ತಿಯ ಪಾಪಿಗಳ ಎದುರು ನಾವು ಭಾರತೀಯರು ಎಂಬ ಭ್ರಾತೃತ್ವ ಪ್ರೇಮದ ದಿಗ್ವಿಜಯವೇ ಸಿಂಧೂರ ಸಂಭ್ರಮ. ನಾವೆಲ್ಲರೂ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದರೆ ಅದಕ್ಕೆ ಕಾರಣ ವೀರ ಯೋಧರ ತ್ಯಾಗ, ಬಲಿದಾನ. ಅವರು ಎಚ್ಚರವಿದ್ದರಷ್ಟೇ ನಮಗೆ ನೆಮ್ಮದಿ. ಸಿಂಧೂರ ವಿಜಯದ ಸವಿನೆನಪಿಗಾಗಿಯೇ ಹೊಸದಾಗಿ ನಿರ್ಮಾಣಗೊಂಡ ನಮ್ಮ ವಸತಿ ನಿಲಯಕ್ಕೆ ನಾವಿಟ್ಟ ಹೆಸರೇ ಕ್ರಿಯೇಟಿವ್ ಸಿಂಧೂರ. ನಮ್ಮ ಆಚಾರ, ವಿಚಾರ, ಸಾಹಿತ್ಯ, ಸಂಸ್ಕೃತಿ, ವೇಷ, ಭಾಷೆ, ನೆಲ, ಜಲ ಇವುಗಳಿಗೆ ಅಸ್ತಿತ್ವ ಇರುವುದು ಭಾರತವೆಂಬ ಪುಣ್ಯಭೂಮಿಯಲ್ಲಿ. ಇಂತಹ ಪುಣ್ಯಭೂಮಿಯ ರಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬ ಸೈನಿಕನಿಗೂ ಗೌರವಿಸುವ ಧ್ಯೇಯ ಪರಿಕಲ್ಪನೆಯೊಂದಿಗೆ ನಮ್ಮ ಸಂಸ್ಕೃತಿಯ ನೃತ್ಯ, ಸಂಗೀತ, ಕಲೆ, ಸಾಹಿತ್ಯಗಳ ಮೂಲಕ ನಾವೀಗ ಆಚರಿಸೋಣ